ಈ ಥರ. ಹಾಯ್ ಹೆಲೋ, ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ಟುಡೇ ನಾನು ಬಂದುಬಿಟ್ಟು ಏನು ಅಂದರೆ, ಸೊ ಎಲ್ಲರೂ ನೋಡ್ತಾ ಇರ್ತೀರಾ, ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀರಾ, ರೀಲ್ಸಲ್ಲಿ ವೈರಲ್ ಆಗಿದೆ. ಅದೇನು ಅಂದರೆ ಲೋಟಸ್ ಲೇಕ್ ನೋಡಿ 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 ಕೇಳಿ 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 ಸುಸ್ತಾಗಿಬಿಟ್ಟಿತು. ಫೈನಲ್ಲಿ ಅದನ್ನು ಹುಡ್ಕೊಂಡು ಚಚ್ಚಾಕಿ ದಬಾಕಿ ಗಾಡಿಯಲ್ಲೆಲ್ಲ ಬಂದುಬಿಟ್ಟು ಇವಾಗ ನಿಮ್ಮ ಮುಂದೆ ಪ್ರೆಸೆನ್ಸಲ್ಲಿ ಇದ್ದೀವಿ. ಲೋಟಸ್ ಲೇಕ್ ವ್ಯೂ ತೋರಿಸ್ಬೇಕಾ? ಜಸ್ಟ್ ತೋರಿಸಿ ನೋಡ್ಬಿಡಿ, ಜಸ್ಟ್ ಎಂಜಾಯ್ ದ ವ್ಯೂ. ವಾವ್, ವಾಟ್ ಎ ಕ್ರೇಜಿಯಾ! ಸೊ ಸಖತ್ತಾಗಿದೆ. ಸೊ ಬೆಳಗ್ಗೆ ನಮಗೆ ಒಬ್ಬರು ಅದ್ಭುತವಾದ ಸ್ನೇಹಿತರು ಸಿಕ್ಕರು. ಸ್ನೇಹಿತರೆ, ಅವರೇ ಬಂದುಬಿಟ್ಟು SV ಎಕ್ಸ್ಪ್ಲೋರರ್ ಅನ್ನುವಂಥ ಚಾನಲ್ನ ರನ್ ಮಾಡುವಂಥ ಒಬ್ಬರು ಅದ್ಭುತವಾದ ಯೂಟ್ಯೂಬರ್. ಅವ್ರ ಜೊತೆಗೆ ನಾವು ಇವಾಗ ಸಂಭಾಷಣೆ ಮಾಡ್ತಾ ಇದ್ವಿ. ಜಸ್ಟ್ ಟಾಕ್ ವಿತ್ ಯು ಬ್ರೋ. ನಿಮ್ಮ ಹೆಸರು? ಸೊ ನನ್ನ ಹೆಸರು ಕಾಶಿ ಅಂತೇಳಿ ಬ್ರೋ. ಐ ಆಮ್ ಫ್ರಮ್ ಬಿಗಿನಿಂಗ್ ಟು ಸಾರಿ ಫಾರ್ ದಟ್, ಐ ಆಮ್ ಫ್ರಮ್ ಬಿಜಾಪುರ್. ನನ್ನ ಊರು ಬಂದ್ಬಿಟ್ಟು ಬಿಜಾಪುರ, ಬಟ್ ನನ್ನ ಚಾನಲ್ ಬಂದ್ಬಿಟ್ಟು ಮಿಸ್ಟರ್ ಬ್ರೋ ಅಂತ ಇದೆ. ಓಕೆ, ನಿಮ್ಮನ್ನು ಮೀಟ್ ಮಾಡಿಬಿಟ್ಟು ತುಂಬ ಖುಷಿ ಆಯ್ತು ನನಗೆ. ಓಕೆ, ಸೊ ನಾವು ಇವತ್ತು ಬಂದಿದ್ದೀವಿ. ಹಾಯ್ ಯೂಟ್ಯೂಬರ್ಸ್, ನೋಡಿರಿ ಇವತ್ತು ಬಂದಿದ್ದೀವಿ ನಾವು ಲೋಟಸ್ ಲೇಕಿಗೆ. ನೀವು ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಲೇಕು. ಸೊ ನಮ್ಮ ಬ್ರೋನು ಸಿಕ್ಕಿದ್ರು ಇವತ್ತು, ತುಂಬ ಖುಷಿ ಆಯಿತು ಅವ್ರನ್ನ ಭೇಟಿಯಾಗಿ. ಸೊ ಕಾಶಿ ಅಂಥೇಳಿ ಇವರು ನಮ್ಮ ಬ್ರೋ ಒಂದು ಅಚಾನಕ್ಕಾಗಿ ಸಿಕ್ಕರವರು. ನಾವು ದಾಂಡೇಲಿ ಹೋಗೋ ರೂಟಲ್ಲಿ ಜಸ್ಟ್ ಲೇಕ್ ನೋಡ್ಬಿಟ್ಟು ನಿಂದ್ರಿಸಿದ್ವಿ. ಸೊ ಅವರು ನಿನ್ನೆ ನೈಟ್ ಕ್ಯಾಂಪೇನ್ ಮಾಡಿದ್ರು. ಅವರು ನೋಡ್ಬೋದು ಒಂದು ನೈಟ್ ಎಲ್ಲ ಇಲ್ಲೇ ಅದಾರ. ಸೊ ಅವರು ಒಂದು ಧೈರ್ಯಕ್ಕೆ ನಾನು ಮೆಚ್ಚಿದೆ. ಯಾವ ಥರ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಒಂದು ಪ್ರಕೃತಿ ಸೌಂದರ್ಯನೆಲ್ಲ ತೋರಿಸ್ಬೇಕಂತೇಳಿ ಅವ್ರ ಫಾಲೋವರ್ಸಿಗೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಕತ್ತಾರ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಮಾಡಕತ್ತಾರ ಅಂದ್ರೆ ನಿಮ್ಮ ಕೆಲಸ ಏನು? ನೀವೇನು ಮಾಡ್ಬೇಕು? ಅವರಿಗೆ ಸಪೋರ್ಟ್ ಮಾಡಿ. ಮೇನ್ ಇರೋದು ಸಪೋರ್ಟ್ ಮಾಡಬೇಕು. ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವ್ರ ಚಾನಲಿಗೆ ಬರಬೇಕು. ಸೊ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಿರಿ, SV ಎಕ್ಸ್ಪ್ಲೋರರ್ ಅಂಥೇಳಿ. ಸೊ ನಮ್ಮ ಒಂದು ಶಾರ್ಟ್ ವಿಡಿಯೋ ಇವರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ತೊಗೊಂಬರ್ತೀನಿ ನಾನು. ಸೊ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಿರಿ. ಸೊ ಇನ್ನೂ ಒಳ್ಳೆ ಕಂಟೆಂಟನ್ನು ತೊಗೊಂಬರೋಣ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ಯಾವಾಗಲೂ, ಅದು ಇಂಪಾರ್ಟೆಂಟ್ ಅಷ್ಟೇ. ಇದು ದಾಂಡೇಲಿ ರೋಡ್ ಅಲ್ಲ ಬ್ರೋ? ಹೌದು ರೀ, ದಾಂಡೇಲಿ ರೋಡ್ ಇದು. ಓಕೆ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಈ ಲೇಕಿಗೆ ಬರಬೇಕು ಅಂದರೆ ನಿಮಗೆ ಲೊಕೇಶನ್ ಬೇಕು. ಆ ಲೊಕೇಶನ್ನ ನಾನು ನಿಮಗೆ ಹೇಳ್ತೀನಿ. ಧಾರವಾಡಿಂದ ಬರಬೇಕಾದ್ರೆ ನಿಗದಿ ಅಂತ ನೆಕ್ಸ್ಟ್ ಬನಾದೂರು ಬರುತ್ತೆ, ಹಳ್ಳಿಕೆರೆ ಅಂತ ಬರುತ್ತೆ. ಹಳ್ಳಿಕೆರೆಯಿಂದ ನೆಕ್ಸ್ಟ್ 1.5 ಕಿಲೋಮೀಟರ್ ಮುಂದೆ ಬಂದರೆ ಈ ಬನಾದೂರು ಲೇಕ್ ಸಿಗುತ್ತೆ. ನೀವು ದಾಂಡೇಲಿ ರೋಡಿಂದ ಈ ಕಡೆ ಬರ್ತೀನಿ ಅಂದರೆ ಬನಾದೂರು ಅಂತ ಸಿಗುತ್ತೆ. ಬನಾದೂರದಿಂದ 1 ಕಿಲೋಮೀಟರ್ ಮುಂದೆ ಬಂದರೆ ಈ ಲೋಟಸ್ ಲೇಕ್ ಸಿಗುತ್ತೆ. ಸೊ ನಿಮಗೆ ರೂಟ್ ಬಂದ್ಬಿಟ್ಟು ಧಾರವಾಡದಿಂದ 15 ಕಿಲೋಮೀಟರ್ ಇರುವಂಥ ನಿಗದಿಯಿಂದ 1.5-2-3 ಕಿಲೋಮೀಟರ್ ದೂರದಲ್ಲಿ ಬಂದರೆ ನೀವು ಈ ಬನಾದೂರು ಲೇಕ್ ಸಿಗುತ್ತೆ. ದಾಂಡೇಲಿ ರೋಡಿಂದ ಬಂದರೆ ಈ ಫೈನ್ಸ್ ಸಿಗುತ್ತೆ. ಸೊ ಅದರೊಂದಿಗೆ ನಮ್ಮ ಸ್ನೇಹಿತ ಒಬ್ಬ ನಿದ್ದೆ ಮಾಡ್ತಾ ಇದ್ದಾನೆ ಬೆಳಗ್ಗೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಜರ್ನಿಯನ್ನು ದಾಂಡೇಲಿ ಇಕೋ ಪಾರ್ಕ್ ನೋಡ್ಲಿಕ್ಕೆ ಹೊಂಟ್ವಿ. ಇದು ನಂದು ಯಮಹಾ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಯಾವ ಥರ ಅಂಥೇಳಿ. ಆನಂತರ ಅಲ್ಲಿ ದಾಂಡೇಲಿ ಬ್ಯಾಕ್ ವಾಟ್ರ್ ಹತ್ರ ಹೋದ್ವಿ. ಸೊ ಮೋಳಂಗಿ ಫಾಲ್ಸಿಂದ ಏನು ನೀರು ಹರಿದು ಬರ್ತದಲ್ರಿ, ಒಂದು ಬ್ರಿಡ್ಜ್ ಮೇಲೆ ನಿಂತು ವಿಡಿಯೋ ಮಾಡತ್ತಿದ್ವಿ. ಅಲ್ಲಿ ನೋಡುವಾಗ ಸಡನ್ನಾಗಿ ಅಚಾನಕ್ಕಾಗಿ ಮೊಸಳಿ ಕಂಡುವ್ರಿ. ನಮಗೆ ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾವ ಥರ ಅದಾವ ಅಂಥೇಳಿ ನೋಡ್ರಿ. ದಾಂಡೇಲಿ ಕೆ ರಾಜಾ.
ಅಣ್ಣ ಅದ್ರ ಕಡೆ ಏನಾರ ಸಿಕ್ಕರು ಮುಗಿದು ಹೋಗಿ ನೋಡ್ಲಕತಿ. ಇಲ್ಲೇ ಐತೆ ನೋಡ್ದ ಅರ್ಬಿ ತೊಳಗೆ ಇಲ್ಲೇ ಬರ್ತಾರ ಅರಣ. ಆ ಸೈಡ್ ನೋಡ್ರಿ ಇನ್ನೊಂದು ಸಣ್ಣದೈತೆ ಕಡೆ ಅಲ್ಲೇ ಮುಂದೆ ಸಣ್ಣದೈತೆ ಅಲ್ಲೇ ಕಾಣಿಸ್ತೈತಿ. ಇಲ್ಲಿ ಗಿಡ ಐತಿಲ್ಲ ಕಾಣಿಸಲ್ಲ. ಇಲ್ಲಿ ನೋಡ್ರಿ ಬಾಯ್ತದ ಹೆಂಗೆ ಕಾಣೋದು. ಬಿಡುತ್ತಂದ್ರೆ 3 ದಿನ ಬಿಡೋದಿಲ್ಲ ಅದು. 3ನೇ ದಿನಕ್ಕೆ ಸತ್ತ ಮೇಲೆ ಬಾಡಿ ಮ್ಯಾಗ ಬರ್ತೈತಿ. ಅಲ್ಲಿ ಎಳ್ಕೊಂಡು ಹೋಗ್ಯದ್ರಿ ಒಂದು ಹೊಡಿತಂದ್ರೆ ಫುಲ್ ಅರ್ಧ ಕೈ ಹಿಡಿದ್ರೆ ಕೈಯ ಕಟ್ ಮಾಡ್ಕೊಂಡು ಹೋಗ್ತದೆ. ಅಲ್ಲ ಬಾಡಿ ಮೇಲ್ಗಡೆ ಬರ್ಬೇಕಂದ್ರೆ 3 ದಿನ 3 ದಿನ ಬೇಕನ್ರಿ. ಅದ್ರಾಗೆಲ್ಲ ತಿಂದ ಬಿಟ್ಟಿರ್ತದೆ. ಆಕಳ ಇಲ್ಲ ಅದು ಉಗಿದು ಹಿಡ್ಕೊಂಡಂದ್ರೆ ಇಲ್ಲೇ ಐತಲ್ಲ ಇದು ಇಲ್ಲೇ ಐತಿ. ಇದು ಅಲ್ಲೇ ಐತಿ. ಅಲ್ಲ ನಾರ್ಮಲಿ ಕಣ್ಣಿಲ್ಲಿ ನೋಡಿದ್ರೆ ಕಾಣಂಗಿಲ್ರಿ ಅದು. ಗೆಳೆಯರೇ, ನೆಕ್ಸ್ಟ್ ನಾವು ಹೋದ್ವಿ ಮೊಳಂಗಿ ಇಕೋ ಪಾರ್ಕಿಗೆ. ನೋಡ್ಬೋದು ಒಂದು ಸುಂದರವಾದಂಥ ಕ್ಷಣ. ಆನಂತರ ಊಟ ಕೂಡ ಮಾಡಿದ್ವಿ ಫೇಮಸ್ ಹೋಟೆಲ್ ದಾಂಡೇಲಿ. ಇದು ನನ್ನ ಹೊಸ ಬೈಕ್. ಸೊ ಒಂದು ಫಸ್ಟ್ ಅಮೇಝಿಂಗ್ ಟ್ರಿಪ್ ಟು ದಾಂಡೇಲಿ.